ವರದಿ. ಬಂಗಾರಪೇಟೆ 80ನೇ ವರ್ಷದ ಕರಗದ ಮಹೋತ್ಸವ. ವೀರಕುಮಾರರು ಎಲ್ಲಾ ಬಗೆಯಲ್ಲಿ ಶುಚಿತ್ವವನ್ನು ಕಾಪಾಡಿಕೊಂಡಿರುತ್ತಾರೆ. ಹುಣ್ಣಿಮೆಗೆ 7 ದಿನ ಇರುವಾಗ ಕರಗದ ಧಾರ್ಮಿಕ ಆಚರಣೆಗಳು ಆರಂಭವಾಗುತ್ತವೆ. ಮೊದಲು ಧರ್ಮರಾಯನ ಮಂದಿರದ ಮುಂದೆ ಧ್ವಜಾರೋಹಣ, ದೀಪಾರತಿ ಉತ್ಸವ, ಹಸಿ ಕರಗ, ಪೊಂಗಲು ಸೇವೆ, ಹೂವಿನ ಕರಗ, ವಸಂತೋತ್ಸವ, ಗಾವು ಸೇವೆ ಇತ್ಯಾದಿಗಳು ನಡೆಯುತ್ತದೆ. ಕರಗ ಮಹೋತ್ಸವದಲ್ಲಿ ವೀರಕುಮಾರರು ಅತ್ಯಂತ ಪ್ರಮುಖ ಮತ್ತು ಪವಿತ್ರವಾದ ಪಾತ್ರವನ್ನು ವಹಿಸುತ್ತಾರೆ. ಇವರು ದ್ರೌಪದಿ ದೇವಿಯ ಆರಾಧನೆಯಲ್ಲಿ ತೊಡಗಿರುವ ವಹ್ನಿಕುಲ ಕ್ಷತ್ರಿಯ ಜನಾಂಗದ ಯುವಕರು ಮತ್ತು ಕರಗದ ಅಂಗರಕ್ಷಕರ. ಕರಗ ಹೊತ್ತ ಪೂಜಾರಿಗೆ ಯಾವುದೇ ತೊಂದರೆಯಾಗದಂತೆ ಸುತ್ತಲೂ ರಕ್ಷಣಾ ಕವಚದಂತೆ ಇವರು ಸಾಗುತ್ತಾರೆ. ಕುಲಪುರೋಹಿತರಿಂದ ದೀಕ್ಷೆ ಪಡೆದ ನೂರಾರು ಯುವಕರು 7 ದಿನಗಳ ಕಾಲ ಕಠಿಣ ವ್ರತನಿರತರಾಗಿ, ಹರಿತವಾದ ಖಡ್ಗ, ಅಲಗು ಹಿಡಿದು ಕರಗ ಮೆರವಣಿಗೆಯಲ್ಲಿ ಭಾಗವಹಿಸುತ್ತಾರೆ. ಭಕ್ತಿಭಾವದಿಂದ ಎದೆಯ ಮೇಲೆ ಖಡ್ಗದಿಂದ ಪ್ರಹಾರ ಮಾಡಿಕೊಳ್ಳುವ ಮೂಲಕ ತಮ್ಮ ಶೌರ್ಯವನ್ನು ಮತ್ತು ದೇವಿಯ ಮೇಲಿನ ಭಕ್ತಿಯನ್ನು ಪ್ರದರ್ಶಿಸುತ್ತಾರೆ. ಹಳದಿ ಚಲ್ಲಣ, ಸೊಂಟಕ್ಕೆ ಕೆಂಪು ಪಟ್ಟಿ, ಹಣೆಯಲ್ಲಿ ತ್ರಿನಾಮ ಮತ್ತು ಕೈಯಲ್ಲಿ ಖಡ್ಗ ಅಂಗರಕ್ಷಕರಾಗಿ ಇರುತ್ತಾರೆ. ಪಾಂಡವರು ಸ್ವರ್ಗಾರೋಹಣಕ್ಕೆ ತೆರಳುವಾಗ ರಾಕ್ಷಸರ ಸಂಹಾರಕ್ಕಾಗಿ ಆದಿಶಕ್ತಿ ಸ್ವರೂಪಿಣಿ ದ್ರೌಪದಿ ಸೃಷ್ಟಿಸಿದ ವೀರಯೋಧರ ಪ್ರತೀಕವಾಗಿ ಇವರು ಕರಗದಲ್ಲಿ ಭಾಗವಹಿಸುತ್ತಾರೆ. ಕರಗದ ಮೆರವಣಿಗೆಯ ಉದ್ದಕ್ಕೂ ಗೋವಿಂದ ಗೋವಿಂದ ಜೈಕಾರ ಹಾಕುತ್ತಾ ದೇವಿಯ ಸೇವೆ ಮಾಡುವುದು ಇವರ ಮುಖ್ಯ ಜವಾಬ್ದಾರಿಯಾಗಿದೆ. ಇದೇ ವೇಳೆಯಲ್ಲಿ ದೇವಸ್ಥಾನದಲ್ಲಿ ವಸ್ತ್ರವನ್ನು ಇಟ್ಟು ಪೂಜೆ ಸಲ್ಲಿಸಿ ನಂತರ ಕರಗದ ಮುಂಚೆನೇ ಕೇಶವ ಟೆಕ್ಸ್ಟೈಲ್ ಮಾಲೀಕರು ಕೇಶವ ವೀರಕುಮಾರರಿಗೆ ಹಳದಿ ಬಟ್ಟೆಯ ಟೀ ಶರ್ಟ್ ಸುಮಾರು 150ಕ್ಕೂ ಹೆಚ್ಚು ವೀರಕುಮಾರರಿಗೆ ಟೀ ಶರ್ಟ್ ವಿತರಣೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಗೌರವಾಧ್ಯಕ್ಷರಾದ ಮುನಿಕೃಷ್ಣ, ಅಧ್ಯಕ್ಷರಾದ ರಾಜೇಂದ್ರ, ರಾಮಕೃಷ್ಣ, ಕೃಷ್ಣಣ್ಣ, ಗಣೇಶಣ್ಣ ಮತ್ತು ಎಲ್ಲ ವೀರಕುಮಾರರು ಭಾಗವಹಿಸಿದ್ದರು. ನಮ್ಮ ಬಂಗಾರಪೇಟೆಯ 80ನೇ ವರ್ಷದ ಕರಗ ಮಹೋತ್ಸವದ ಕಾರ್ಯಕ್ರಮದಲ್ಲಿ ನಮ್ಮ ವೀರಕುಮಾರರಿಗೆ ಸರಿಸುಮಾರು 150 ಜನ ವೀರಕುಮಾರರಿಗೆ ನಮ್ಮ ಕೇಶವಣ್ಣ ಟೆಕ್ಸ್ಟೈಲ್ಸ್ ಅವರಿಂದ ವಸ್ತ್ರ ಆಭರಣವನ್ನು ವಿತರಣೆ ಮಾಡಲಾಗಿದೆ. ನಮ್ಮ ಸಂಘದಿಂದ ಎಲ್ಲ ವೀರಕುಮಾರರಿಂದ ಕೇಶವಣ್ಣರಿಗೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ತಿಳಿಸ್ತಾ ಇದ್ದೀವಿ. ಈ ಕರಗ ಮಹೋತ್ಸವಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.